ವೀಕ್ಷಕರೇ, ಚುನಾವಣೆ 2024 ಲೋಕಸಭಾ ಚುನಾವಣೆ, ಇದರ ನಂತರದಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಘಟನೆಗಳು ನಡೆದವಲ್ಲ. ಅದು ಪೆನ್ ಡ್ರೈವ್ ಪ್ರಕರಣ, HD ರೇವಣ್ಣ ಜೈಲ್ಗೆ ಹೋದ ಪ್ರಕರಣ, ಅವ್ರಿಗೆ ಜಾಮೀನು ಸಿಕ್ಕಿದ್ದು, ಪೆನ್ ಡ್ರೈವ್ ಬಾಂಬನ್ನ HD ಕುಮಾರಸ್ವಾಮಿ ಅವರು ಕೂಡ ಹಾಕ್ತಾ ಇರೋದು, ಅದ್ರ ಹಿಂದೆ ಮಹಾನಾಯಕ ಅಂತ ಅವ್ರು ಹೇಳ್ತಾ ಇರೋದು, ತಿಮಿಂಗಿಲ ಅಂತ ಹೇಳ್ತಾ ಇರೋದು, ಅವ್ರು ಯಾವ ತಿಮಿಂಗಿಲ ಬೇಕಾದ್ರೂ ಹಿಡಿದು ನುಂಗ್ಲಿ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇರೋದು, ಇವರು ಬರೀ ಹಿಟ್ ಅಂಡ್ ರನ್ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು. ಏನು ಇದೆಲ್ಲವೂ ಏನು? ಹಾಗಾದ್ರೆ ಇದು ರಾಜಕಾರಣಕ್ಕೋಸ್ಕರ ನಡೀತಾ ಇರುವಂತ ವಿಚಾರನ ಅಥವಾ ಇಲ್ಲ ತಾವೇ ಮಾಡ್ಕೊಂಡಿದ್ದಾರೆ ಸ್ವಯಂಕೃತ ಅಪರಾಧನ? ಇದು ಯಾವ್ದಿದೆ ಹಾಗಾದ್ರೆ? ಜನ ಹಾಗೆ ನೋಡ್ಬೇಕು ಇದನ್ನ. ಇದು SIT ತನಿಖೆ ನೇರವಾಗಿ ಆಗ್ತಾ ಇದೆಯಾ ಇಲ್ವಾ? ಅಥವಾ ಇದು ದೇವೇಗೌಡರ ಕುಟುಂಬದ ವಿರುದ್ಧ ಸಾಧಿಸ್ತಾ ಇರ್ತಕ್ಕಂಥ ದ್ವೇಷನ? ಅಥವಾ ಇಲ್ಲ ಅವರೇ ತಪ್ಪು ಮಾಡಿದ್ರ? ಏನು ಹಾಗಾದ್ರೆ ಇದ್ರ ಒಳಹೂರ್ಣ ಏನು? ಸತ್ಯಾಸತ್ಯತೆ ಏನು? ಏನೇನು ನಡೀತಾ ಇದೆ? ರಾಜಕೀಯ ಮುಖಂಡರು ಇದರಲ್ಲಿ ಏನು ಬಹಳ ನ್ಯೂಟ್ರಲ್ ಆಗಿದ್ದಾರಾ? ಇಲ್ಲ, ಏನೇನು ಹೇಳ್ತಾ ಇದ್ರೆ? ಮೊದಲನೇದಾಗಿ HD ಕುಮಾರಸ್ವಾಮಿ ಏನೇನು ಹೇಳಿದ್ರು, ಇವತ್ತು ರೇವಣ್ಣ ಅವ್ರಿಗೆ ಜಾಮೀನು ಸಿಕ್ಕಿದ ತಕ್ಷಣ HDK ಏನು ಹೇಳಿದ್ರು, ಹಾಗೆ CM ಏನು ಹೇಳಿದ್ರು, ಹಾಗೆ DK ಶಿವಕುಮಾರ್ ಏನು ಹೇಳಿದ್ರು, ಎಲ್ಲ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದಲ್ಲಿ ಈ ಕುರಿತಾಗಿ ಒಂದು ರಿಪೋರ್ಟ್. HD ರೇವಣ್ಣ ಸೆರೆವಾಸ ಅಂತ್ಯವಾಗಿದೆ. ಪರಪ್ಪನ ಅಗ್ರಹಾರದಿಂದ ಮಾಜಿ ಮಿನಿಸ್ಟರ್ ಮನೆ ಸೇರಿದ್ದು ಆಗಿದೆ. ಆದ್ರೆ HD ಕುಮಾರಸ್ವಾಮಿ ಮಾತ್ರ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡೋದು ಬೇಡ ಅಂತಿದ್ದಾರೆ. ನಿರೀಕ್ಷಣಾ ಜಾಮೀನು ದೊರಕಿದೆ ಅಂತೇಳಿ ನಾನು ಸಂತೋಷ ಪಡ್ತೇನೆ ಅಂತಕ್ಕಂಥದ್ದನ್ನು ಯಾರು ಭಾವಿಸ್ಬೇಕಾಗಿಲ್ಲ. ನನ್ನ ಕಾರ್ಯಕರ್ತರಿಗೂ ಹೇಳ್ತಕ್ಕಂಥದ್ದು, ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಅಂತ ಹೇಳಿ, ಆ ನಿರೀಕ್ಷಣಾ ಜಾಮೀನು ರೆಗ್ಯುಲರ್ ಜಾಮೀನು ಸಿಕ್ಕಿದೆ ಅಂತ ಹೇಳಿ ಪಟಾಕಿ ಹೊಡಿತಕ್ಕಂಥದ್ದು, ಸಂಭ್ರಮ ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ಆ ಸಮಯ ಅಲ್ಲ. ಇದು ಇಬ್ಬರ ಮಧ್ಯೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೆನ್ ಡ್ರೈವ್ ಕೋಲಾಹಲ. ಯಾರು ವಿಡಿಯೋ ಹಿಂದಿನ ತಿಮಿಂಗಿಲ? ಅದೆಂತೂ ತಿಮಿಂಗಿಲ ಅಂತ ಹೇಳಿದ್ದಾರೆ, ದೊಡ್ಡ ತಿಮಿಂಗಿಲ. ಬಹುಶಃ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೊಡ್ಡ ತಿಮಿಂಗಿಲ ಯಾರು ಅಂತಕ್ಕಂಥದ್ದು ದೇಶದಲ್ಲೇ ಗೊತ್ತಿದೆ. ದೊಡ್ಡ ತಿಮಿಂಗಿಲ ಅದಿರಲಿ, ಅವೆಲ್ಲ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗೆ ಹಾಕಿ ಅವ್ರೇನು ನುಂಗ್ಕೊಳ್ಳಿ, ನುಂಗ್ಕೊಳ್ಳಿ. ನಾನೇನು ಬರೀ ಎಕ್ಸಿಬಿಟ್ರು, ನಾನು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸ್ ಅಲ್ಲ. ಸೊ ನಾನು ಯಾರಿಗೂ ಕೆಟ್ಟ ಬಯಸೋದಿಲ್ಲ, ಭಗವಂತ ಎಲ್ಲ ನೋಡ್ಕೊಳ್ಳಿ. ಬಟ್ ಕುಮಾರಣ್ಣಗೆ ಮಾತ್ರ ನನ್ನ ಬ್ರದರ್ಗೆ ಅಸೆಂಬ್ಲಿಲಿ ಉತ್ತರ ಮಾಡೋಣ. ರಾಜ್ಯದಲ್ಲಿ ಮತ್ತೊಂದು ಪೆನ್ ಡ್ರೈವ್ ಸದ್ದು. HDK ಆರೋಪಕ್ಕೆ CM ಮಾತಿನ ಗುತ್ತು. ಹೇಳ್ತೀನಿ, ಏನು ದೂರ ಇಲ್ಲ, ಏನು ಕೊಡ್ತೀನಿ ಅದನ್ನು. ನಾನು ಪೆನ್ ಡ್ರೈವು ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ, ಏನು ಚರ್ಚೆ ಮಾಡಿದ್ರು, ಆ ವರ್ಗಾವಣೆ ಸಮಯದ ಹೇಳಿದ್ದೀನಲ್ಲ, ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ, ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ, ರೆಡಿ ಮಾಡಿ ಇಟ್ಟಿದ್ದೇನೆ. ಯಾವಾಗ ಬಿಡಬೇಕು ಹೇಳ್ತೀನಿ ಅಂತ ಅದನ್ನು. ಕುಮಾರಸ್ವಾಮಿ ಅವರು ಮಾತು ಹೇಳಿದ್ದಾರೆ, ಅವ್ರ ಪೆನ್ ಡ್ರೈವ್ ಇದೆಯಂತೆ, ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಪೆನ್ ಡ್ರೈವ್ ಅಂದ್ರೆ ತನಿಖೆ ಮಾಡೋ ತಾಕತ್ತಿದ್ರೆ ನಾನು ಬಿಡುಗಡೆ ಮಾಡ್ತೀನಿ. ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಒಟ್ಟಲ್ಲಿ ಪೆನ್ ಡ್ರೈವ್ ಪುರಾಣ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ಇದಿನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನಿದು? ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ BJP ವಕ್ತಾರ HN ಚಂದ್ರಶೇಖರ್, ಹಾಗೆಯೇ ಕಾಂಗ್ರೆಸ್ ವಕ್ತಾರ ಸೂರ್ಯ ಮುಕಂದರಾಜ್, ಮುಸ್ಲಿಂ ಚಿಂತಕ ಅಬ್ದುಲ್ ರಜಾಕ್, ಹಾಗೆಯೇ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸಮೀವುಲ್ಲಾ, ಇವರೆಲ್ಲರೂ ಕೂಡ ಇದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಪ್ರಶ್ನೆ, HN ಚಂದ್ರಶೇಖರ್ ಅವರೇ, ಏನ್ ನಡೀತಾ ಇದೆ? ಇದನ್ನ ಹೇಗೆ ನೋಡ್ತೀರಿ? ಇಡೀ ಪ್ರಕರಣವನ್ನು ಹೇಗೆ ನೋಡ್ತೀರಿ? ನೋಡಿ, ಇದರಲ್ಲಿ ಎರಡು ಪ್ರಮುಖ ಪಾತಕಿಗಳು. ಒಬ್ಬರು ಆ ವಿಡಿಯೋವನ್ನು ಮಾಡಿ ಆ ದುಷ್ಕೃತ್ಯವನ್ನು ಮಾಡಿರ್ತಕ್ಕಂತಹ ಆರೋಪಿ ಮೊದಲು,
ಎರಡನೇದು ಅಷ್ಟೇ ದೊಡ್ಡ ಪಾತಕಿ ಯಾರು ಅಂತ ಹೇಳಿದ್ರೆ ಅದನ್ನ ಇಡೀ ಜಗತ್ತಿನ ಮುಂದೆ ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿ ಹಂಚಿ ಆ ಮುಖವನ್ನು ಮಾರ್ಕ್ ಮಾಡಿದ ಹೆಣ್ಣು ಮಕ್ಕಳ ಸಾವಿರಾರು ಹೆಣ್ಣು ಮಕ್ಕಳ ಬಾಳನ್ನ ಬೀದಿಗೆ ತಗೊಂಬಂತಹ ಪಾತಕಿ. ಇವರಿಬ್ರು ದೊಡ್ಡ ಕಲ್ಪ್ರಿಟ್ಗಳು, ಇಬ್ರು ದೊಡ್ಡ ಆರೋಪಿಗಳು. ಪ್ರಶ್ನೆ ಇರೋದು, ಆದ್ರೆ ಇದು ಒಂದ್ ನಿಮಿಷ, ನಿಜವಾದ ಅಲ್ಲಿಗೆ ಬರ್ತಾ ಸಮಸ್ಯೆನಾ? ಇದ್ದೀನಿ. ಅಥವಾ ಈಗ ದೇವೇಗೌಡ ಕುಟುಂಬದ ವಿರುದ್ಧದ ಒಂದು ದ್ವೇಷ ಯಾರು ಲಕ್ಷಾಂತರ ಪೆನ್ ಡ್ರೈವ್ಗಳನ್ನ ಮಾಡಿ ಹಂಚಿದ್ಯಾರು? ಇವ್ರು ರಾಜಕಾರಣ ಮಾಡ್ಬೇಕಾದ್ರೆ ರಾಜಕಾರಣ ಮಾಡ್ಲಿ ರೀ, ಹೆಣ್ಮಕ್ಳು ಬಾಳ ಬೀದಿಗೆ ತಗೊಂಡ್ಬರ್ಬೇಕಾಗಿತ್ತು. ಯಾರು ಅಂತ ಅನ್ಸುತ್ತೆ ನಿಮ್ಗೆ? ಹೌದು, ಡಿ ಕೆ ಶಿವಕುಮಾರ್ ಅಂತ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಮನೆಗೆ ಪೆನ್ ಡ್ರೈವ್ ಹಚ್ಚಿದೆ. ದೇಶ ಸಮೇತ ಎಲ್ಲಿ ಪೆನ್ ಡ್ರೈವ್ ಪರ್ಚೇಸ್ ಮಾಡಿದ್ದಾರೆ? ಚೆನ್ನೈನಲ್ಲಿ ಪೆನ್ ಡ್ರೈವ್ಗಳು ಪರ್ಚೇಸ್ ಆಯ್ತು, ಲಕ್ಷಾಂತರ ಪರ್ಚೇಸ್ ಆಯ್ತು, ಕೋಟ್ಯಾಂತರ ರೂಪಾಯಿ. ಅದಾದ್ಮೇಲೆ ವಿಡಿಯೋ ಎಲ್ರಿ ನಿರ್ಮಾಣ ಆಯ್ತು, ವಿಡಿಯೋ ಮಲೇಷಿಯಾದಲ್ಲಿ ನಿರ್ಮಾಣ ಆಯ್ತು, ಅಪ್ಲೋಡ್ ಎಲ್ಲ ಆಯ್ತು, ಆಸ್ಟ್ರೇಲಿಯಾದಲ್ಲಿ ಆಗ್ತದೆ. ಇಲ್ಲಿರ್ತಕ್ಕಂಥದ್ದು ಯಾರು? ಇದೇ ಡಿ ಕೆ ಶಿವಕುಮಾರ್. ಇದು ಗೊತ್ತಿರ್ತಕ್ಕಂಥ ಸತ್ಯ. ಈ ಡಿ ಕೆ ಶಿವಕುಮಾರ್ ಸರ್ಕಾರವೇ ಸರ್ಕಾರವೇ ಪಾತಕಿ ಆರೋಪಿ ತಂದಿರೋದಕ್ಕೇನೆ SIT ನಲ್ಲಿ ಇದು ಆಗೋದಿಲ್ಲ, CBI ಕೊಡಿ ಅಂತ ಹೇಳಿದ್. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಮೇನ್ ಆರೋಪಿ ಸರ್ಕಾರ ಇದೆ, ಎರಡನೇದು ಚೆನ್ನೈ ಇಂಟರ್ಸ್ಟೇಟ್ ಅಲ್ಲಿ ಅಂತಾರಾಷ್ಟ್ರೀಯ ವಿಚಾರಗಳಿದ್ದ ಜೊತೆಗೆ ಸರ್ಕಾರ ಇರೋದ್ರಿಂದ ಬರ್ತೀನಿ. ಪಾಯಿಂಟ್ ಬೈ ಪಾಯಿಂಟ್ ಹೋಗೋಣ, ಬೇಕಾದಷ್ಟು ಸಮಯ ಇದೆ. ಪಾಯಿಂಟ್ ಬೈ ಪಾಯಿಂಟ್ ಹೋಗೋಣ. ಸೂರ್ಯ ಮುಖಂಡರಾಜ್ ಮೇಜರ್ ಅಲಿಗೇಷನ್ಸ್ ಮಾಡಿದ್ರು. ಅವರು ಡಿ ಕೆ ಶಿವಕುಮಾರ್ ಇದ್ರ ಹಿಂದಿರೋದು ಅಂತ ಹೇಳಿದ್ರು. ಈಗ ಡಿ ಕೆ ಶಿವಕುಮಾರ್ ಅವ್ರು ಕಂಡ್ರೆ ಬಿಜೆಪಿ ಅವ್ರಿಗೂ ಮತ್ತೆ JDS ನವ್ರು ಇಬ್ರಿಗೂ ಒಂಥರ ಭಯ. ಸೊ ಅದಕ್ಕೆ ಇವ್ರು ಕುಮಾರಸ್ವಾಮಿ ಅವ್ರಿಗೆ ಬಹುಶಃ ಮತಿಭ್ರಮಣೆ ಆಗಿರ್ಬೇಕು. ದಿನ ಬೆಳಗಾದ್ರೆ ಬಂದು ಏನೇನೋ ಮಾತಾಡ್ತಿರ್ತಾರೆ. ಒಂದು ಇಲ್ಲಿ ಆಗಿರೋ ಅಂತ ಘಟನೆ, ಈಗ ಚಂದ್ರಶೇಖರ್ ಅವ್ರು ಹೇಳ್ದಂಗೆ ಒಂದು ಪೆನ್ ಡ್ರೈವ್ ಹಂಚ್ದವ್ರು, ಇನ್ನೊಂದು ಪೆನ್ ಡ್ರೈವ್ ಮಾಡಿದವ್ರು, ಅಂದ್ರೆ ವಿಡಿಯೋ ಮಾಡ್ಕೊಂಡವ್ರು. ನೀವು ವಿಡಿಯೋ ಮಾಡ್ಕೊಂಡಿರೋದು ತಪ್ಪಾ ಸರಿನಾ ಅನ್ನೋದಕ್ಕೆ ಮಾತ್ರ ಸೀಮಿತವಾಗಬೇಕಾಗುತ್ತೆ. ಅದಾದ ನಂತರ ಪೆನ್ ಡ್ರೈವ್ನ ಯಾರು ಕೊಟ್ಟರು, ಎಲ್ಲಿ ಕೊಟ್ಟರು, ಯಾರ್ಯಾರು ಇಟ್ಕೊಂಡಿದ್ರು, ಅದೆಲ್ಲ ಈಗಾಗಲೇ ಚರ್ಚೆ ಆಗಿರುವಂಥ ವಿಚಾರ. ಇವತ್ತು ಕೂಡ ಕ್ವಾಲಿಟಿ ಬಾರ್ ಶರತ್ ಅವರ ಇದಕ್ಕೆ ರೈಡ್ ಆಗಿದೆ. ಅದಾದ ನಂತರ ಪ್ರೀತಮ್ ಗೌಡ್ರ ಇಬ್ರು ಆಪ್ತರು ಕೂಡ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಪ್ರೀತಮ್ ಗೌಡ್ರು ಹೇಳ್ತಾರೆ 15 ಲಕ್ಷ ಜನನು ಅರೆಸ್ಟ್ ಮಾಡ್ಬೇಕಾಗತ್ತೆ ಅಂತ. ಮತ್ತೆ ಪ್ರೀತಮ್ ಗೌಡ್ರಿಗೆ ಹೆಂಗ್ ಗೊತ್ತು, ಯಾವ ಲೆಕ್ಕದಲ್ಲಿ ಹೇಳ್ತಾರೆ 15 ಲಕ್ಷ ಅಂತ? ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಪದೇ ಪದೇ ಅಲಿಗೇಷನ್ ಮಾಡೋದಿದೆಯಲ್ಲ, ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ ಇದೆ. ಇಲ್ಲಿ ಸುರೇಶ್ ಗೌಡ್ರು ಇದೇ ಸ್ಟುಡಿಯೋದಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ರು, ಆಯ್ತಾ? ಏನೇನ್ ಆಯ್ತು ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಅವ್ರು ನೇರವಾಗಿ ಕಾಂಗ್ರೆಸ್ ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದ್ದೇನೆ ಈ ಒಂದು ಇಡೀ ಪೆನ್ ಡ್ರೈವ್ ಪ್ರಕರಣ ನಡೆದಿದೆ, ಬೇಕಂತ ಅವ್ರುಗಳೇ ಪ್ಲಾನ್ ಮಾಡಿ ಇದನ್ನ ಹಂಚಿದ್ದಾರೆ ಅಂತ ಆರೋಪ ಮಾಡಿದ್ರು. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವ ಎಲ್ರಿಗೂ ಇದು ಗೊತ್ತಿತ್ತು, 5-6 ಜನ ಲೀಡರ್ಸ್ ಗೊತ್ತಿತ್ತು. ಬಿಜೆಪಿ ಅವ್ರಿಗೆ ಗೊತ್ತಿರ್ಲಿಲ್ವಾ? ಬಿಜೆಪಿ ಅವ್ರಿಗೂ ಗೊತ್ತಿತ್ತಲ್ಲ. ಬಿಜೆಪಿ ಅವ್ರಿಗೂ ಕೂಡ ದೇವರಾಜೇಗೌಡ ಪತ್ರ ಬರ್ದಿದ್ರಲ್ಲ, ಇವ್ರಿಗೆಲ್ಲ ಇದು ಕೊಡ್ಬೇಡಿ ಅಂತ. ಯಡಿಯೂರಪ್ಪ ಅವ್ರಿಗೆ ಗೊತ್ತಿರ್ಲಿಲ್ವಾ? ವಿಜೇಂದ್ರ ಗೊತ್ತಿರ್ಲಿಲ್ವಾ? ಅಮಿತ್ ಶಾ ಗೊತ್ತಿರ್ಲಿಲ್ವಾ? ಇವ್ರಿಗೆಲ್ಲ ಗೊತ್ತೇ ಇರ್ಲಿಲ್ವಾ? ದೇವರಾಜೇಗೌಡ ಯಾವ ಪಾರ್ಟಿ? ಬಿಜೆಪಿ ಪಾರ್ಟಿ ತಾನೆ. ಇವ್ರು ಯಾಕೆ ಆಮೇಲೆ ಕುಮಾರಸ್ವಾಮಿನೂ ಹೇಳಿದ್ರಲ್ಲ, ಅಲ್ಲೊಂದು ಸಮಸ್ಯೆ ಇದೆ, ನಮ್ಗೆ ಗೊತ್ತಿತ್ತು, ಕೊಡಬಾರ್ದು ಅಂತ ನಾನು ಹೇಳಿದ್ದೆ ಅಂತ. ಮತ್ತೆ ಯಾಕೆ ಕೊಟ್ರು ಟಿಕೆಟ್? ಹಾಗಾದ್ರೆ ಒಂದು ನಿಮ್ಗೆ ನಿಮ್ಮಲ್ಲಿ ಏನ್ ಪೂರ್ತಿ ನೀವು ನಿರಪರಾಧಿಗಳು ಅಂತ ಹೇಳಿದ್ರೆ CBI ತನಿಖೆಗೆ ಯಾಕೆ ಕೊಡ್ತಿಲ್ಲ? ನೀವು ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಆಚೆ ಕಡೆಗೆ ಬರುತ್ತೆ. 1000 ಜನ ಹಾಳು ಮಾಡಿದ್ರಲ್ಲ, ಆಚೆ ಕಡೆಗೆ ಬರುತ್ತೆ.